ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಬಿಗ್ ಬಾಸ್ ಗೆದ್ದಾಯ್ತು. ಮನಸ್ಸಿನಲ್ಲೂ ಅಂದುಕೊಳ್ಳದೆ ಇರುವಷ್ಟು ಜನರ ಪ್ರೀತಿ ಆಶೀರ್ವಾದ ಸಿಕ್ಕಾಯ್ತು. ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿ ಅಭಿಮಾನಿಗಳನ್ನ ರಂಜಿಸಿದ್ದು ಆಯ್ತು. ಮುಂದೆ ಗಿಲ್ಲಿ ನಟ ಪ್ಲಾನ್ ಏನು, ಅವರ ಗುರಿ ಏನು ಅನ್ನೋದ್ರ ಬಗ್ಗೆ ಅನೇಕ ಮಂದಿ ಪ್ರಶ್ನೆಗಳನ್ನ ಕೇಳ್ತಿದ್ರು. ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಹೌದು, ಗಿಲ್ಲಿ ನಟ ಕಡೆಯಿಂದ ಅಭಿಮಾನಿಗಳಿಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದ್ದು. ಗಿಲ್ಲಿ ನಟ ಇದೀಗ ದೊಡ್ಡ ಪ್ರಾಜೆಕ್ಟ್ಗೆನೆ ಕೈ ಹಾಕಿದ್ದಾರೆ. ಎಸ್, ಅತಿ ಶೀಘ್ರದಲ್ಲೇ ಗಿಲ್ಲಿ ನಟ ಡೈರೆಕ್ಟರ್ ಕ್ಯಾಪ್ ತೊಡಲಿದ್ದಾರೆ. ಗಿಲ್ಲಿ ನಟ ಎಂತಹ ಅದ್ಭುತ ನಟ, ಕಾಮಿಡಿಯನ್, ಬರಹಗಾರ ಅನ್ನೋದು ನಾವೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಅವರೊಳಗೊಬ್ಬ ಒಳ್ಳೆ ನಿರ್ದೇಶಕನು ಇದ್ದಾನೆ ಅನ್ನೋದು ಬಹುತೇಕರಿಗೆ ತಿಳಿದಿರಬಹುದು, ಇನ್ನೂ ಕೆಲವರಿಗೆ ಗೊತ್ತಿಲ್ಲದೆಯೂ ಇರಬಹುದು. ಈಗಾಗಲೇ ಗಿಲ್ಲಿ ಕೆಲವು ಕಿರುಚಿತ್ರಗಳನ್ನ ನಿರ್ದೇಶನ ಮಾಡಿ ಗೆದ್ದು ಆ ಕಿರುಚಿತ್ರಗಳ ಮೂಲಕವೇ ಫೇಮಸ್ ಕೂಡ ಆಗಿದ್ರು. ನಲ್ಲಿ ಮೂಳೆ, ರಾಂಗ್ ಸೈಡ್ ರಂಗನಾಥ, ರಾಮಾಚಾರಿ ವೆಡ್ಸ್ ಮಾರ್ಗರೇಟ್, ರೋಲೆಕ್ಸ್ ರಾಜಣ್ಣ, PO2 ಮುಂತಾದ ಕಿರುಚಿತ್ರಗಳನ್ನ ಗಿಲ್ಲಿ ನಟ ನಿರ್ದೇಶನ ಮಾಡಿದ್ದು ಈ ಕಿರುಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದ್ವು. ಇದೀಗ ಗಿಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಇರಿಸಿದ್ದು ಸಿನಿಮಾಗೆ ಆಕ್ಷನ್ ಕಟ್ ಹೇಳಲು ನಿರ್ಧರಿಸಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಖುಷಿ ನೀಡುತ್ತಿದೆ. ತಮ್ಮ ಸಿನಿಮಾ ನಿರ್ದೇಶನದ ಕುರಿತು ಸ್ವತಃ ಗಿಲ್ಲಿ ನಟ ಮಾಹಿತಿಯನ್ನ ಹಂಚಿಕೊಂಡಿದ್ದು ಹೀಗೆ: ನಾನು ನಿರ್ದೇಶನ ಮಾಡಲಿರುವ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ನಟನೆಯನ್ನ ಬೇಗ ಮಾಡಬಹುದು. ಸ್ಕ್ರಿಪ್ಟ್ ಇರುತ್ತೆ, ನಿರ್ದೇಶಕರಿರ್ತಾರೆ, ಅವರು ಹೇಳ್ತಾರೆ, ನಾವು ಆಕ್ಟ್ ಮಾಡಿಬಿಡಬಹುದು. ಎಲ್ಲ ಮಾಡಿ ಮುಗಿಸಿ ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ಮನೆಗೂ ಹೋಗ್ತಿರಬಹುದು. ಆದರೆ ನಿರ್ದೇಶನ ಅನ್ನೋದು ಹಾಗಲ್ಲ ಎಂದಿದ್ದಾರೆ ಗಿಲ್ಲಿ. ಸ್ಕ್ರಿಪ್ಟ್ನ ಮೊದಲ ಹಾಳೆ ಮೇಲೆ ಓಂಕಾರ ಬರೆಯುವುದರಿಂದ ಶುರುವಾಗಿ ಸಿನಿಮಾ ಶೂಟಿಂಗ್ ಮುಗಿಸಿ ಅದನ್ನ ತೆರೆ ಮೇಲೆ ತರೋವರೆಗೂ ಆತನದ್ದೇ ಎಲ್ಲ ಕೆಲಸ, ಅವರದ್ದೇ ಜವಾಬ್ದಾರಿಯಾಗಿರುತ್ತೆ. ನಿರ್ದೇಶನ ಅನ್ನೋದು ತಮಾಷೆಯ ಮಾತಲ್ಲ. ನಿರ್ದೇಶಕ ಆಗಬೇಕಂದ್ರೆ ಮೊದಲು ಅದರ ಬಗ್ಗೆ ಜ್ಞಾನ ಇರಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ಅಂತಾನೆ ಸಮಯವನ್ನೂ ಕೊಡಬೇಕು. ಹಾಗಾಗಿ ಇವೆಲ್ಲವನ್ನ ಮುಗಿಸ್ಕೊಂಡು ಅದಕ್ಕೆಂದೇ ನಾನು ಕೂತ್ಕೊಳ್ತೇನೆ. ಸದ್ಯಕ್ಕೆ ಒಂದು ಲೈನ್ ಇದೆ, ಅದರ ಮೇಲೆ ಸ್ಕ್ರೀನ್ ಪ್ಲೇ ಎಲ್ಲ ಬರೆದು ರೆಡಿ ಮಾಡಿ, ನಂತರ ಅದರ ಬಗ್ಗೆ ಮಾತನಾಡ್ತೀನಿ ಎಂದಿದ್ದಾರೆ ಗಿಲ್ಲಿ ನಟ. ಅಸಲಿಗೆ ನಿರ್ದೇಶಕ ಆಗಬೇಕು ಅನ್ನೋದೇ ಗಿಲ್ಲಿ ನಟ ಅವರ ದೊಡ್ಡ ಹೆಬ್ಬಯಕೆ ಆಗಿತ್ತು. ಅದೇ ಕನಸನ್ನ ಹೊತ್ತು 17ನೇ ವಯಸ್ಸಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದವರು ಗಿಲ್ಲಿ ನಟ. ಆದರೆ ಬೆಂಗಳೂರಿನಲ್ಲಿ ಕೆಲಸ ಇಲ್ಲದೆ, ದುಡ್ಡಿಲ್ಲದೆ ಪರದಾಡಿದ್ದ ದಿನಗಳನ್ನೂ ಹೊರತುಪಡಿಸಿ ಡೈರೆಕ್ಟರ್ ಆಗಬೇಕು ಎಂಬ ಹಂಬಲ ಛಲದಿಂದಲೇ ಗಿಲ್ಲಿ ನಟ ಕೆಲವು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡಿದ್ರು. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳಿಗೆ ಸೆಟ್ ಹಾಕೋ ಕೆಲಸಗಳನ್ನು ಗಿಲ್ಲಿ ನಟ ಮಾಡಿದ್ರು. ಇದೀಗ ತಮ್ಮ ಸಿನಿಮಾ ನಿರ್ದೇಶಕನಾಗಬೇಕು ಎಂಬ ಕನಸನ್ನ ನನಸು ಮಾಡಿಕೊಳ್ಳುವತ್ತ ಗಿಲ್ಲಿ ಮಹತ್ತರ ಹೆಜ್ಜೆ ಇರಿಸುತ್ತಿದ್ದು ಅಭಿಮಾನಿಗಳು ಅವರಿಗೆ ಶುಭ ಹಾರೈಸುತ್ತಿದ್ದಾರೆ.